ಹಲೋ ಫ್ರೆಂಡ್ಸ್, ನವರಾತ್ರಿನಲ್ಲಿ ಈ ಸತಿ ನಾನು ಡೆಕೋರೇಟಿವ್ ಐಟಮ್ಸ್ನೆಲ್ಲ ಯಾವ ರೀತಿ ತೆಗ್ದಿಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ನವರಾತ್ರಿಗೆ ಕಳಸ ಎಲ್ಲ ಕದಲಿಸಿದ ಮೇಲೆ ಅದನ್ನು ನೆಕ್ಸ್ಟ್ ಡೇ ಅಲಂಕಾರನೆಲ್ಲ ಎಲ್ಲ ತೆಗೆದುಬಿಟ್ಟು ಅದಕ್ಕೆ ಇವಾಗ ಕಿರೀಟ ಆಗಲಿ ಸರ ಆಗಲಿ ಅದಕ್ಕೆ ಒಂದು ಬಾಕ್ಸಲ್ಲಿ ತೆಗೆದಿಡಬೇಕು. ಯಾಕಂದರೆ ಅದೆಲ್ಲ ಸ್ಟೋನ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ಸೇಫ್ಟಿಯಾಗಿ ನೀವು ಬಾಕ್ಸಲ್ಲಿ ಹಾಕಿಟ್ರೆ ಸೇಫ್ಟಿಯಾಗಿರುತ್ತೆ. ಆಮೇಲೆ ಈ ಸರಗಳನ್ನೆಲ್ಲ ಕವರಲ್ಲೇ ಹಾಕಿಡಬೇಕು. ನೋಡಿ, ಈ ಥರ ಹೂಗಳನ್ನೆಲ್ಲ ಕೊಂಡ್ಕೊಂಡಿರ್ತೀವಲ್ಲ, ಅದು ಕೂಡ ಒಂದು ಕವರಲ್ಲಿ ಹಾಕಬೇಕು. ಇದು ಬ್ಯಾಕ್ಗ್ರೌಂಡ್ ಕರ್ಟೆನ್ಸ್ ತುಂಬಾ ಚೆನ್ನಾಗಿತ್ತು. 9 ದಿನ ಕೂಡ 10 ದಿನ ಕೂಡ ಯೂಸ್ ಮಾಡಿದ್ದೀನಿ. ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡಿದ್ದೀನಿ. ತುಂಬಾ ಗೆಟಪ್ ಕೊಟ್ಟಿರೋಂಥ ಕರ್ಟೆನ್, ಬ್ಯಾಕ್ಗ್ರೌಂಡ್ ಕರ್ಟೆನ್ಸ್ ಇದು. ಹಾಗೆ ಅಲ್ಲಿ ಸ್ಟ್ಯಾಂಡ್ ಕೂಡ ಇದೆ ನೋಡಿ, ಅದು ಕೂಡ ತುಂಬಾ ಯೂಸ್ಫುಲ್ಲು. ನೀವು ಬೇಕಾದರೆ ಮೀಶೋದಲ್ಲಿ ಕೊಂಡ್ಕೊಳ್ಳಿ, ತುಂಬಾ ಅನುಕೂಲವಾಗಿರುತ್ತೆ. ಯಾವುದೇ ಹಬ್ಬಕ್ಕೆ ಕೂಡ ಈ ಥರ ಸ್ಟ್ಯಾಂಡಲ್ ಮೇಲೆ ನೀವು ಕರ್ಟೆನ್ಸ್ ಹಾಕಿಬಿಟ್ಟು ಡೆಕೋರೇಟ್ ಮಾಡ್ಕೋಬೋದು. ಆಮೇಲೆ ಈ ಫ್ಲವರ್ಸ್ ಅಂತೂ ನಂದು 7-8 ವರ್ಷ ಆಗೋಗಿದೆ ತೊಗೊಂಡು. ಇದು ಒಂಚೂರು ಡಿಮ್ ಕೂಡ ಆಗಿಲ್ಲ ಕಲರ್ ಕೂಡ, ಯಾಕಂದರೆ ಅದನ್ನು ನಾನು ಕ್ಲೀನಾಗಿ ಹಾಗೆ ತೆಗೆದು ಕವರಲ್ಲಿ ಹಾಕಿಡ್ತೀನಿ. ಸೊ ಹಾಗಾಗಿ ಅಷ್ಟೇ ಸೇಫ್ಟಿಯಾಗಿ ಕೂಡ ಇರುತ್ತೆ. ನೋಡಿ, ಇದು ಸ್ಟೋನಿಂದು ಸರ ಇರೋದ್ರಿಂದ ನೀನು ಕವರಲ್ಲೇ ಹಾಕಿಡಬೇಕು, ಆವಾಗ ಶೈನಿಂಗ್ ಕಡಿಮೆ ಆಗೋದಿಲ್ಲ. ಇದು ಕುಂದನ್ ರಂಗೋಲಿಗಳು, ಇದು ಕೂಡ ಅಷ್ಟೇ ಒಂದು ಕವರಲ್ಲಿ ಹಾಕಿ ನೀವು ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಇಡಬೇಕಾಗುತ್ತೆ. ಆವಾಗ ಕುಂದನ್ಸ್ ಉದುರೋದು ಇಲ್ಲ, ಆಮೇಲೆ ಕಲರ್ ಕೂಡ ಡಿಮ್ ಆಗೋದಿಲ್ಲ. ಅಷ್ಟೇ ಚೆನ್ನಾಗಿರುತ್ತೆ. ನೀವು ಎಷ್ಟು ವರ್ಷ ಆದರೂ ಯೂಸ್ ಮಾಡ್ಕೋಬೋದು. ಇದೆಲ್ಲ ನಾನು ಸುಮಾರು ವರ್ಷದ ಹಿಂದೆ ಮಾಡಿರೋವಂಥದ್ದು, ಈಗಲೂ ಅಷ್ಟೇ ಚೆನ್ನಾಗಿದೆ ಇದು. ಯಾಕಂದರೆ ಯೂಸ್ ಮಾಡಿದ್ಮೇಲೆ ಅದನ್ನು ತೆಗ್ದಿಡೋದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಇದು ಅಗರಬತ್ತಿಯಿಂದ ಬಾಕ್ಸಿಂದ ಮಾಡಿರೋವಂಥದ್ದು ಕುಂದನ್ಸ್ದು. ಇದು ಕೂಡ ಅಷ್ಟೇ ಒಂದು ಕವರಲ್ಲಿ ಹಾಕಿ ಇಡಲೇಬೇಕು. ಯಾಕಂದರೆ ಆ ಕುಂದನ್ಸ್ದು ಶೈನಿಂಗ್ ಎಲ್ಲ ಕಡಿಮೆ ಆಗಬಾರ್ದು. ಆಮೇಲೆ ಪರ್ಲ್ಸ್ ಆಗಲಿ ಚೈನ್ ಆಗಲಿ ಅದಕ್ಕೆಲ್ಲ ಯೂಸ್ ಮಾಡಿರ್ತೀವಲ್ಲ ಗೋಲ್ಡನ್ ಕಲರು, ಅದೆಲ್ಲ ಡಿಮ್ ಆಗಬಾರ್ದು ಅಂದರೆ ನೀವು ಒಂದು ಕವರಲ್ಲಿ ಹಾಕಿಡಬೇಕು. ನೋಡಿ, ಇದು ಒಂದು ಸೂಟ್ ಕೇಸೇ ಇಟ್ಬಿಟ್ಟಿದ್ದೀನಿ ಇದಕ್ಕೋಸ್ಕರ. ಎಲ್ಲ ಇದರಲ್ಲಿ ತುಂಬಿ, ಇದರಲ್ಲಿ ನೀವು ತುಂಬ ಪ್ರೆಸ್ ಮಾಡೋಗೂ ಇಲ್ಲ. ಅದನ್ನೆಲ್ಲ ಒಂದು ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಇಲ್ವಾ ಸೂಟ್ ಕೇಸಲ್ಲಿ ಈ ಥರ ಸೇಫ್ಟಿಯಾಗಿ ಯಾವುದ್ರಲ್ಲಿ ಇಂಪಾರ್ಟೆಂಟೋ ಅದರಲ್ಲೇ ಇಡಬೇಕಾಗುತ್ತೆ. ನೋಡಿ, ಇದು ಮಣ್ಣಿಂದಿರೋದ್ರಿಂದ ನಾನು ಒಂದು ಬಟ್ಟೆನಲ್ಲಿ ಸುತ್ತಿ ಇಡ್ತಾಯಿದ್ದೀನಿ. ಇದರ ಮೇಲೆ ಭಾರ ಇನ್ಯಾವುದು ಇಡೋಂಗೂ ಇಲ್ಲ. ಸೊ ಹಾಗಾಗಿ ಬಟ್ಟೆಗಳು ನಾನು ಯೂಸ್ ಮಾಡಿರೋಂಥ ಬ್ಲೌಸ್ ಪೀಸ್ಗಳನ್ನೆಲ್ಲ ಒಂದು ಕವರಲ್ಲಿ ಹಾಕಿದ್ದೀನಿ, ಫ್ಲವರ್ಸ್ನೆಲ್ಲ ಒಂದು ಕವರಲ್ಲಿ ಹಾಕಿದ್ದೀನಿ. ಈ ಥರ ಬೇರೆ ಬೇರೆ ಐಟಮಲ್ಲಿ ನೀವು ಕವರ್ಸ್ನಲ್ಲೆಲ್ಲ ಹಾಕಿ ಕ್ಲೀನಾಗಿ ಒಂದು ಟ್ರಂಕಲ್ಲಿ ಇಟ್ಟಿದ್ದೀನಿ. ನೋಡಿ, ಇದು ಟ್ರಂಕ್ ಇದು, ಯಾಕಂದರೆ ಮೇಲ್ಗಡೆಯಿಂದ ಯಾವುದೇ ಭಾರವಾದ ಕೂಡ ಏನೂ ಆಗೋದಿಲ್ಲ ಟ್ರಂಕ್ ಇರೋದ್ರಿಂದ. ಸೊ ಹಾಗಾಗಿ ಹೀಗೆ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ನಾನು ನವರಾತ್ರಿನಲ್ಲಿ ಯಾವುದೇ ಹಬ್ಬಕ್ಕಾದರೂ ಯೂಸ್ ಮಾಡಿದ್ಮೇಲೆ ಈ ರೀತಿ ನಾನು ತೆಗೆದಿಡ್ತೀನಿ. ಸೊ ನೀವು ಕೂಡ ಈ ಥರ ಕೊಂಡ್ಕೊಂಡ್ಮೇಲೆ ಅದನ್ನು ಅಷ್ಟೇ ಸೂಕ್ಷ್ಮವಾಗಿ ಕ್ಲೀನಾಗಿ ತೆಗೆದಿಟ್ರೆ ಮುಂದಿನ ಸಲ ನೀವು ಎಷ್ಟು ವರ್ಷಗಳಾದ್ರೂ ಇದನ್ನು ಮತ್ತೆ ಯೂಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ ನಾನು ಯಾವ ರೀತಿ ತೆಗೆದಿಡೋದು ಇದು ಐಟಮ್ಸ್ ಎಲ್ಲ ಅಂತ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.